ಸಂಪುಟ ವಿಸ್ತರಣೆಯಲ್ಲಿ ಹಲವರು ಮಿಸ್ ಆಗಿದ್ದಾರೆ, ಕೆಲವರು ಇನ್ ಆಗಿದ್ದಾರೆ. ಆಂತರಿಕ ರಾಜಕೀಯ ಕಾರಣಕ್ಕೆ ಹಲವರಿಗೆ ಸ್ಥಾನ ಸಿಕ್ಕಿಲ್ಲ, ಮಿಸ್ ಆಗಿದೆ. ಜಿಲ್ಲಾ ರಾಜಕಾರಣದ ಕಾರಣಕ್ಕೂ ಕೂಡ ಕೆಲವರಿಗೆ ಸ್ಥಾನ ಕೈತಪ್ಪಿದೆ. ದಿಢೀರ್ ಎಂಟ್ರಿಯಿಂದಲೂ ಕೂಡ ಕೆಲವರಿಗೆ ಅವಕಾಶ ತಪ್ಪಿದೆ. ಹೀಗೆ ಅವಕಾಶ ತಪ್ಪಿದ್ದಕ್ಕೆ ನೂರಾರು ಕಾರಣಗಳು. ಹಲವರಿಗೆ ಅವಕಾಶಗಳು ಯಾಕೆ ಸಿಕ್ಕಿಲ್ಲ ಅಂತ ನೋಡ್ತಾ ಹೋದರೆ ಅದಕ್ಕೆ ಒಂದೋ ಜಿಲ್ಲಾ ರಾಜಕಾರಣದ ಕಾರಣ, ಇಲ್ಲ ಆಂತರಿಕ ರಾಜಕೀಯ, ಅಥವಾ ಸದ್ಯ ಅಷ್ಟೇ ಎಂಟ್ರಿ ಕೊಟ್ಟಂಥವ್ರು. ಹೀಗೆ ಹತ್ತಾರು ಕಾರಣಗಳಲ್ಲಿ ಕಂಡು ಬರ್ತಾ ಇದೆ. ಮಾಗಡಿ ಬಾಲಕೃಷ್ಣ ಅವರಿಗೆ ಅವಕಾಶ ಸಿಕ್ತು, ಕೃಷ್ಣಪ್ಪ ಪ್ರಿಯಕೃಷ್ಣ ಅವರಿಗೆ ಮಿಸ್ ಆಗಿದೆ. ಬೇಲೂರು ಸಂಗಮೇಶ್ ಬದಲು ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಸಿಕ್ಕಿದೆ. ಶ್ರೀನಿವಾಸ್ ಮಾನೆ ಅವರಿಗೆ ಅವಕಾಶ ತಪ್ಪಿತು, ಸಂತೋಷ್ ಲಾಡ್ಗೆ ಚಾನ್ಸ್ ಸಿಕ್ತು. ನಾರಾಯಣ ಸ್ವಾಮಿ ಅವರಿಗೆ ಚಾನ್ಸ್ ತಪ್ಪಿದೆ. ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಸಿಕ್ಕಿದೆ. ಮತ್ತೆ ಜಮೀರ್ಗೆ ಸ್ಥಾನ ಸಿಕ್ತು. ತನ್ವೀರ್ ಸೇಠ್ ಮತ್ತು ಸಲೀಂ ಅಹಮದ್ ಮಿಸ್ ಮಾಡಿಕೊಂಡಿದ್ದಾರೆ. ಇನ್ನು ಎಂಎಲ್ಸಿ ಗಾಯತ್ರಿಯಿಂದ 6 ಶಾಸಕಿಯರಿಗೆ ಅವಕಾಶ ತಪ್ಪಿದೆ. ಬಸವರಾಜ ರಾಯರೆಡ್ಡಿ ಅವಕಾಶ ಗಿಟ್ಟಿಸಿಕೊಂಡು ರಾಘವೇಂದ್ರ ಹಿಟ್ನಾಳ್ ಮಿಸ್ ಮಾಡಿಕೊಂಡಿದ್ದಾರೆ. ಬಸವಂತಪ್ಪ ಅವರಿಗೆ ಸಿಕ್ಕಿದೆ ಸ್ಥಾನ. ತಿಮ್ಮಾಪುರ ವಸಂತ್ ಕುಮಾರ್ ಮಿಸ್ ಮಾಡಿಕೊಂಡಿದ್ದಾರೆ. ಅಶೋಕ್ ಪಟ್ಟಣ್ ಅವರಿಗೆ ಅವಕಾಶ ಸಿಗಲೇ ಇಲ್ಲ, ಸೌದಿಗೆ ಚಾನ್ಸ್ ಸಿಕ್ಕಿದೆ. ಕಂಪ್ಲಿ ಗಣೇಶ್ ಅನ್ನಪೂರ್ಣ ಅವರಿಗೆ ಮಿಸ್ ಆಗಿದೆ. ನಾಗೇಂದ್ರಗೆ ಮತ್ತೆ ಅವಕಾಶ ಲಭ್ಯ ಆಗಿದೆ. ಈ ರೀತಿ ಸಂಪುಟ ವಿಸ್ತರಣೆಯಲ್ಲಿ ಹತ್ತಾರು ಫ್ಯಾಕ್ಟರ್ಗಳನ್ನು ಪರಿಗಣಿಸಿ ಅಳದು ತೂಗಿ ಅವಕಾಶ ಕೆಲವರು ಗಿಟ್ಟಿಸಿಕೊಂಡಿದ್ರೆ, ಇನ್ನು ಹಲವರು ಮಿಸ್ ಮಾಡಿಕೊಂಡು ಅಸಮಾಧಾನಗೊಂಡಿದ್ದಾರೆ. ಇನ್ನು ವಂಚಿತರಿಗೆ ಸಿಎಂ ಒಂದು ಕಿವಿ ಮಾತು ಹೇಳಿದ್ದಾರೆ. ಈ ಹಿಂದೆ ನನ್ನನ್ನು ಕೂಡ ಸಂಪುಟದಿಂದ ಹೊರಗಿಡಲಾಗಿತ್ತು, ಪರಮೇಶ್ವರ್ ಅವರನ್ನ ಕೂಡ ಸಂಪುಟದಿಂದ ಹೊರಗಿಟ್ಟಿದ್ರು. ಈ ಹಿಂದೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ನಮ್ಮನ್ನ ಹೊರಗಿಡಲಾಗಿತ್ತು. ನಾನು ಮತ್ತು ಪರಮೇಶ್ವರ್ ತಾಳ್ಮೆಯಿಂದ ಇದ್ವಿ. ನಮ್ಮ ತಾಳ್ಮೆ ನಮ್ಮನ್ನ ಇಲ್ಲಿವರೆಗೂ ಕರೆ ತಂದಿದೆ. ನನ್ನ ಸ್ನೇಹಿತರಿಗೂ ತಾಳ್ಮೆಯಿಂದ ಇರಿ ಅಂತ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅಂತ ತಾಳ್ಮೆಯ ಪಾಠ ಮಾಡಿದ್ದಾರೆ ಸಿಎಂ. ಆದ್ಮೇಲೆ ಧರಮ್ ಸಿಂಗ್ ಕಾಲದಲ್ಲಿ ನನ್ನ ಪರಮೇಶ್ವರನೇ ದೂರ ಇಟ್ಟಿದ್ರು ಕಾರಣಾಂತರದಿಂದ. ಸಿದ್ದರಾಮಯ್ಯವ್ರ ಕಾಲದಲ್ಲೂ ನಾವಿಬ್ರು ಇವರು ಅಧ್ಯಕ್ಷರಾಗಿ ಅಧಿಕಾರ ಬಂದರು. ಇವರು 3 ವರ್ಷ ಆದಮೇಲೆ ಒಳಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇಟ್ಟಿದ್ರು. ನಾವು ಬಹಳ ತಾಳ್ಮೆಯಿಂದ ಇದ್ದೋ. ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಉಪಮುಖ್ಯಮಂತ್ರಿ. ಸಂಪುಟ ರಚನೆ ಅಂತಾದಾಗ ಅಸಮಾಧಾನ ಸಹಜ ಅಂತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಕಿರಿಯರನ್ನ ಸೇರಿಸಿ ಸಂಪುಟ ರಚಿಸಬೇಕಾಗತ್ತೆ, ಅಸಮಾಧಾನ ಇದ್ದೇ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ನಮ್ಮ ಹೈಕಮಾಂಡ್ ಎಲ್ಲವನ್ನ ಸರಿ ಮಾಡುತ್ತೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಯತೀಂದ್ರ. ಈಗ ಸಿದ್ದರಾಮಯ್ಯ ಅವರು ಇನ್ನೂ ಲೋಕಭವನಕ್ಕೆ ಬರಲಿಲ್ಲ, ಅಸಮಾಧಾನ ಆಗಿದೆ. ಜೊತೆ ಅವ್ರು ಕಳಿಸಿರ್ತಕ್ಕಂಥ ಕೆಲವು ಶಾಸಕರ ಲಿಸ್ಟಲ್ಲಿ ಇರಲಿಲ್ಲ. ಬ್ಯಾಡಗಿ ಶಾಸಕರು ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಆವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದ್ರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಸರ್, ಈಗ ಸಿದ್ದರಾಮಯ್ಯ ಅವರು ಇನ್ನೂ ಲೋಕಭವನಕ್ಕೆ ಬರಲಿಲ್ಲ, ಅಸಮಾಧಾನ ಆಗಿದೆ. ಜೊತೆ ಅವ್ರು ಕಳಿಸಿರ್ತಕ್ಕಂಥ ಕೆಲವು ಶಾಸಕರ ಲಿಸ್ಟಲ್ಲಿ ಇರಲಿಲ್ಲ. ಬ್ಯಾಡಗಿ ಶಾಸಕರು ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಆವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದ್ರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಸರ್, ಈಗ ಸಿದ್ದರಾಮಯ್ಯ ನೂತನ ಸಚಿವರ ಪಟ್ಟಿಗೆ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಇಡೀ ದಿನ ಗರಂ ಆಗಿದ್ರು ಸಿದ್ದರಾಮಯ್ಯ. ಯಾರೆಲ್ಲ ಅವರನ್ನ ಭೇಟಿ ಮಾಡಿದ್ರು ಆ ನಾಯಕರ ಮೇಲೂ ಕೂಡ ಸಿಟ್ಟಾಗಿದ್ರಂತೆ. ಕೆಲವರ ಮೇಲೆ ಕೂಗಾಡಿದ್ದಾರೆ, ತಮ್ಮ ಆಕ್ರೋಶ ಸಿಟ್ಟು ವ್ಯಕ್ತಪಡಿಸಿದ್ದಾರೆ. ಪ್ರಮಾಣ ವಚನಕ್ಕೂ ಕೂಡ ಗೈರಾಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ. ಸಚಿವರ ಪಟ್ಟಿ ಅವರು ಯಾರಿಗೆಲ್ಲರಿಗೂ ಕೂಡ ಕೊಡಬೇಕು ಅನ್ನುವಂಥ ಒಂದು ಡಿಮಾಂಡ್ ಇಟ್ಟಿದ್ರು, ಹಲವರಿಗೆ ಮಿಸ್ ಆಗಿದೆ. ತಮ್ಮದೇ ಸಮುದಾಯದ ಇನ್ನೊಬ್ಬ ಎಂಎಲ್ಸಿ ಸಚಿವರಾಗಿರುವಂಥದ್ದು, ಅವರಿಗೆ ಅವಕಾಶ ಕೊಡೋದಕ್ಕೆ ಅಂತ ಮುಂದಾಗಿದ್ದು, ಅಂದರೆ ಗಾಯತ್ರಿ ಅವರಿಗೆ ಲಿಸ್ಟ್ನಲ್ಲಿ ಸೇರ್ಪಡೆ ಮಾಡೋದಕ್ಕೆ ಮುಂದಾಗಿದ್ದು, ಸಭಾಪತಿ ಉಪಸಭಾಪತಿ ಆಯ್ಕೆ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಲಿಲ್ಲ ಅನ್ನೋದು, ಹೀಗೆ ಹಲವಾರು ವಿಚಾರಗಳು ಸಿದ್ದರಾಮಯ್ಯ ಸಿಟ್ಟಿಗೆ ಕಾರಣ ಆಗಿದೆ. ಪ್ರಮುಖವಾಗಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಮುಂದಾದದ್ದು, ಅಂದರೆ ತಮ್ಮದೇ ಸಮುದಾಯದ ಇನ್ನೊಬ್ಬ ಎಂಎಲ್ಸಿಗೆ ಸಚಿವಗಿರಿ ಕೊಡೋದಕ್ಕೆ,
ಆ ಬಗ್ಗೆ ತಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಸಭಾಪತಿ ಉಪಸಭಾಪತಿ ಆಯ್ಕೆ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಿಲ್ಲ. ಸಚಿವ ಸ್ಥಾನಕ್ಕೆ ಉಮಾಶ್ರೀಯವರನ್ನು ಶಿಫಾರಸು ಮಾಡಲಾಗಿತ್ತು, ಆದರೆ ಉಪಸಭಾಪತಿಯನ್ನು ಕೊಡಲಾಗಿದೆ. ತನ್ನ ಶಿಫಾರಸುಗಳಿಗೆ ಹೈಕಮಾಂಡ್ ಮನ್ನಣೆಯನ್ನು ಕೊಟ್ಟಿಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಸಿಟ್ಟಿಗೆ ಕಾರಣ ಆಗಿದೆ. ಹಾಗೆ ತಮ್ಮ ಆಪ್ತ ಮಹದೇವಪ್ಪ ಸೇರಿದಂತೆ ಹಲವರನ್ನ ಪರಿಗಣಿಸಿಲ್ಲ. ವಿರೋಧದ ನಡುವೆಯೂ ಕೂಡ ಜಮೀರ್ ಅಹಮದ್ಗೆ ಸಚಿವಗಿರಿಯನ್ನು ಕೊಟ್ಟಿರೋದು, ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಸಿಟ್ಟಿಗೆ ಪ್ರಮುಖವಾದಂತಹ ಕಾರಣ. ಒಟ್ಟಾರೆ ನಿನ್ನೆ ಸಚಿವರ ಪಟ್ಟಿ ಸಿದ್ದರಾಮಯ್ಯ ಅವರ ಕೋಪಕ್ಕೆ ಗುರಿಯಾಗಿದೆ. ಬರಲೂ ಇಲ್ಲ ಕಾರ್ಯಕ್ರಮಕ್ಕೆ, ಜೊತೆಗೆ ಅವರನ್ನು ಭೇಟಿ ಮಾಡೋಕೆ ಬಂದವರ ಮೇಲೂ ಕೂಡ ಸಿಟ್ಟಾಗಿದ್ರಂತೆ.